ದತ್ತಾತ್ರೇಯ ಟೆಂಪಲ್ ಇದು ಎಲ್ಲಿ ಬರುತ್ತೆ, ಆದರೆ ಹೇಗಿದೆ? ಹಾಗೆ 700 ವರ್ಷದಿಂದ ಇರುವಂತಹ ಒಂದು ಮರ ಅಲ್ಲೇ ಇದೆ. ಇನ್ನೊಂದು ಗುಹೆ, ಶಿವಲಿಂಗ ಹಾಗೂ ನಂದಿ ಇರುವಂತಹ ಗುಹೆ ಇಲ್ಲಿನೂ ಇದೆ. ಅದೇ ರೀತಿ ಈ ಒಂದು ರಸ್ತೆ ಎಲ್ಲಿ ಬರುತ್ತೆ, ಹೇಗಿರುತ್ತೆ, ಎಲ್ಲಿಂದ ಹತ್ತಿರ ಆಗುತ್ತೆ, ಈ ಒಂದು ದತ್ತಾತ್ರೇಯ ಟೆಂಪಲ್ ಅನ್ನೋದು ನೀವು ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಮುಂಚೆ ಈ ರೀತಿ ಇಲ್ಲಿ ನೀರಿದ್ವು. ಇದರಲ್ಲಿ ನಾವು ದತ್ತಾತ್ರೇಯ ಟೆಂಪಲ್ಗೆ ಹೋಗಬೇಕಾದ್ರೆ ಇದೇ ಥರ ಇದರಲ್ಲಿ ಕಾಣ್ತಾ ಇದೆಯಲ್ಲ ಬೋಟ್, ಅದರಲ್ಲಿ ಹೋಗಬೇಕಾಗಿತ್ತು. ಈಗ ಈ ಥರನೂ ಬಂದಿದ್ದಾವೆ ಮೋಟರ್ ಬೋಟ್ಗಳು, ಇದರಲ್ಲೇನೂ ಹೋಗ್ಬೋದು. ಬಟ್ ಆದರೆ ಇವಾಗ ಬಿಸಿಲುಗಾಲ ಬಂದು ನೀರೆಲ್ಲ ಪೂರ್ತಿಯಾಗಿ ಖಾಲಿಯಾಗಿ ಹೋಗಿದೆ. ಅದೇ ರೀತಿ ನಾವು ಬೋಟಲ್ಲಿ ಹೋಗೋಕ್ಕೆ ಆಗೋದಿಲ್ಲ. ಆಟೋ ಅಥವಾ ಕಾರ್, ಬೈಕ್ ಏನಾದರೂ ತೊಗೊಂಡು ಹೋಗ್ಬೋದು. ಬಟ್ ಆದರೆ ನೀರನ್ನೋದು ತುಂಬಾ ಪೂರ್ತಿಯಾಗಿ ಕಡಿಮೆ ಆಗೋಗಿದೆ. ನೋಡಿ ಎಷ್ಟರ ಮಟ್ಟಿಗೆ ನೀರಿದ್ದು, ಇಲ್ಲಿ ಪೂರ್ತಿ ನೀರನ್ನೋದೇ ಇಲ್ಲ. ಓಕೆ, ಹಾಗಾದರೆ ಬನ್ನಿ ದತ್ತಾತ್ರೇಯ ಗುಡಿನ ನೋಡ್ಕೊಂಡು ಬರೋಣ. ಇದು ದತ್ತಾತ್ರೇಯ ಟೆಂಪಲ್. ಇದು ಸುಮಾರು ರಾಯಚೂರಿನಿಂದ 25ರಿಂದ 30 ಕಿಲೋಮೀಟರ್ ಹತ್ತಿರದಲ್ಲಿ ಈ ಒಂದು ದತ್ತಾತ್ರೇಯ ಟೆಂಪಲ್ ಇದೆ. ಹಾಗೆ ದೇವರ ದರ್ಶನ ಮಾಡಬೇಕು ಅಂತಂದರೆ ಒಂದು ವಿಷಯನ ನೆನ್ಪಿಟ್ಕೋಬೇಕು. ಅದೇನಪ್ಪ ಅಂತಂದರೆ ದೇವರ ಗುಡಿ ಒಳಗಡೆ ಹೋಗಬೇಕಾದ್ರೆ ನಾವು ಜೀನ್ಸ್ ಪ್ಯಾಂಟ್, ಟೀ ಶರ್ಟ್ ಈ ಥರ ಹಾಕ್ಕೊಂಡು ಹೋದರೆ ಒಳಗಡೆ ಬಿಡೋದಿಲ್ಲ. ಪಂಚೆ ಕಟ್ಕೊಂಡು ಹೋಗಬೇಕಾಗುತ್ತೆ. ನಾವು ಪಂಚೆ ತರಲಿಲ್ಲ ಅಂದಸು ಪರವಾಗಿಲ್ಲ, ಅಲ್ಲಿ ಆ ಒಂದು ಫೆಸಿಲಿಟಿ ಮಾಡಿದ್ದಾರೆ. ಅಲ್ಲಿ ಪಂಚೆಗಳು ಇರುತ್ತೆ, ನಾವು ಹಾಕ್ಕೊಂಡು ಹೋಗಿ ಮತ್ತೆ ಅಲ್ಲೇ ಇಡ್ಬೋದು. ಅಥವಾ ನೀವಾದರೂ ಒಂದು ಪಂಚೆಯನ್ನು ತೊಗೊಂಡು ಹೋಗಬೇಕು. ನೋಡಿ, ಇದೇ ಒಳಗಡೆ ಹೋಗುವಂತಹ ಗರ್ಭಗುಡಿ. ಇಲ್ಲಿ ನಾವು ಒಳಗಡೆ ಹೋಗಬೇಕು ಅಂತಂದರೆ ಪಂಚೆ ಕಟ್ಕೊಂಡು ಹೋಗಲೇಬೇಕು. ಇಲ್ಲಿ ಕೆಳಗಡೆ ಇದೆ, ಕಾಣಿಸ್ತಾ ಇದೆ ನೋಡಿ, ಇದೇ ಪಂಚೆಗಳು. ಹಾಗೆ ಗುಡಿಯ ಹೊರಗಡೆ ಬಂದ ಮೇಲೆ ಸ್ವಲ್ಪ ಮುಂದುಗಡೆ ಬಂದರೆ ಇಲ್ಲಿ ಒಂದು ಮರ ಇದೆ. ಅದು ಏನಪ್ಪ ಸ್ಪೆಷಲ್ ಅಂತಂದರೆ 100 ವರ್ಷಗಳ ಹಿಂದೆಯಿಂದ ಈ ಒಂದು ಮರ ಇಲ್ಲಿ ಇದೆ. ನೋಡೋಕೆ ಏನನ್ಸುತ್ತೆ ಅಂತಂದರೆ ಒಂದು 5ರಿಂದ 10 ವರ್ಷದಿಂದ ಈ ಒಂದು ಮರ ಬೆಳೆದಿದೆ ಅಂತ ಅನಿಸುತ್ತೆ. ಬಟ್ ಆದರೆ 100 ವರ್ಷಗಳಿಂದ ಈ ಒಂದು ಮರ ಇದೆ ಅಂತಂದರೆ ಇದು ಸಾಮಾನ್ಯವಾದಂತಹ ವಿಷಯ ಅಲ್ಲ. ಹಾಗೆ ಇದು ನೋಡೋಕೆ ತುಂಬಾ ಆಕರ್ಷಕವಾಗಿದೆ, ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಹೋಗ್ತಾ ಈ ಮರ ಆದಮೇಲೆ ಸ್ವಲ್ಪ ಮುಂದುಗಡೆ ಬಂದರೆ ಒಂದು ಗುಹೆ ಇದೆ. ಆ ಗುಹೆಯಲ್ಲಿ ಶಿವಲಿಂಗ ಹಾಗೂ ನಂದಿ ಇದ್ದಾರೆ. ನೋಡಿ, ಒಳಗಡೆ ಹೋಗಬೇಕು ಅಂತಂದರೆ ಕೇವಲ ಇಬ್ಬರಿಬ್ಬರು ಮಾತ್ರ ಹೋಗಬೇಕಾಗುತ್ತೆ. 3 ಮಾತ್ರ ಹೋದರೆ ಒಳಗಡೆ ಬರೋಕ್ಕೆ ಚಾನ್ಸಸ್ ಇರೋದಿಲ್ಲ. ಹಾಗಾಗಿ ಇಬ್ಬರೇ ಒಳಗಡೆ ಹೋಗಬೇಕು. ಆ ಗುಹೆಯಲ್ಲಿ ನಂದಿ ಹಾಗೂ ಶಿವಲಿಂಗ ಈ ಒಂದು ಗುಹೆಯಲ್ಲಿ ಕಾಣಿಸುತ್ತೆ. ನೋಡೋಕೆ ತುಂಬ ಆಕರ್ಷಕವಾಗಿ ಇದೆ ಅಂತ ಹೇಳ್ಬೋದು. ಯಾಕೆಂತಂದರೆ ಆ ಒಂದು ಗುಹೆ ಒಳಗಡೆಯಿಂದ ಹೋಗುವಾಗ ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದೇ ತುಂಬಾ ರೋಮಾಂಚಕವಾಗಿ ಇರುತ್ತೆ. ಗುಹೆಯಲ್ಲಿ ಹೋದಾಗ ಆ ಒಂದು ಎಕ್ಸ್ಪೀರಿಯನ್ಸ್ ಬೇರೆಯೇ ಇರುತ್ತೆ. ನೀವು ಹೋದರೆ ಮಾತ್ರ ಗೊತ್ತಾಗುತ್ತೆ ಆ ಒಂದು ಗುಹೆ ಒಳಗಡೆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಓಕೆ, ಹಾಗಾದರೆ ಬನ್ನಿ ಈ ಒಂದು ಅಡ್ರೆಸ್ ಎಲ್ಲಿ ಬರುತ್ತೆ, ಎಲ್ಲಿಂದ ಹತ್ತಿರ ಆಗುತ್ತೆ ಅಂತ ನೋಡೋಣ. ಸರಿಸುಮಾರು ರಾಯಚೂರಿಂದ 25ರಿಂದ 30 ಕಿಲೋಮೀಟರ್ವರೆಗೆ ಈ ಒಂದು ಕುರುವಾಪುರಂ ದತ್ತಾತ್ರೇಯ ಟೆಂಪಲ್ ಇದೆ. ರಾಯಚೂರಿಂದ LBS ನಗರ್ ಹಾಗೂ ಅದಾದ ನಂತರ ಚಂದ್ರಬಂಡ ರೋಡ್ ಅಂತ ಬರುತ್ತೆ. ಅದಾದ ನಂತರ ಹಾಗೆ ಹೋಗ್ತಾ ಆ್ಯಪಲ್ ದಿನ್ನಿ ಅಂತ ಒಂದು ಹಳ್ಳಿ ಊರು ಬರುತ್ತೆ. ಆ ಒಂದು ಹಳ್ಳಿ ಊರು ದಾಟಿದ ನಂತರ ಅಲ್ಲಿಂದ ಸರಿಸುಮಾರು 7 ಕಿಲೋಮೀಟರ್ ತನಕ ಹೋಗಬೇಕಾಗುತ್ತೆ. ಅದು ಆದ ನಂತರ ಮಧ್ಯದಲ್ಲಿ ನದಿ ಬರುತ್ತೆ. ನದಿಯಲ್ಲಿ ನಾವು ಬೋಟಲ್ಲಿ ಹೋಗಬೇಕಾಗುತ್ತೆ. ಈಗ ಬಿಸಿಲುಗಾಲ ಇರೋದ್ರಿಂದ ನದಿಯಲ್ಲಿ ನೀರೇ ಇಲ್ಲ. ಹಾಗಾಗಿ ಬೈಕ್ ಅಥವಾ ಆಟೋ, ಕಾರ್ಗಳು ಡೈರೆಕ್ಟಾಗಿ ಗುಡಿ ಹತ್ರನೇ ಹೋಗುತ್ತೆ. ಹಾಗಾಗಿ ಸ್ವಲ್ಪ ರೋಡು ಚೆನ್ನಾಗಿ ಇರೋದಿಲ್ಲ, ಸ್ವಲ್ಪ ಹಂಪಿಂಗ್ ಜಂಪಿಂಗ್ ರೋಡ್ ಇರುತ್ತೆ. ನದಿ ಒಳಗಡೆ ಬೋಟಲ್ಲಿ ಹೋಗಿ
ದತ್ತಾತ್ರೇಯ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿಕೊಂಡ್ರೆ ಆ ಒಂದು ಖುಷಿನೇ ಬೇರೆ ಅಂತ ಹೇಳ್ಬೋದು. ಆದರೆ ಪ್ರೆಸೆಂಟ್ ಈಗ ಬಿಸಿಲುಗಾಲ ಇರೋದ್ರಿಂದ ನೀರು ತುಂಬಾ ಕಡಿಮೆ ಆಗೋಗಿದೆ, ಹಾಗಾಗಿ ಬೋಟಲ್ಲಿ ಹೋಗೋಕ್ಕೆ ಆಗೋದಿಲ್ಲ. ಇನ್ನೇನು ಮಳೆಗಾಲ ಬಂದರೆ ಮತ್ತೆ ಶುರುವಾಗುತ್ತೆ, ಆಗ ಮತ್ತೆ ಹೋಗ್ಬೋದು. ಓಕೆ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮ್ಮ UTV ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.